ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮ್ಯಾಕ್ಸ್ ಸೀರೀಸ್ ಫಾರ್ಮುಲಾ ಎಕ್ಸೆಲಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಕ್ಸ್ ಸೀರೀಸ್ ಅಂತ ಅಂದಿದ ತಕ್ಷಣ ಮ್ಯಾಕ್ಸ್, ಮ್ಯಾಕ್ಸಾ, ಮ್ಯಾಕ್ಸಿಫ್ ಮತ್ತು ಡಿ ಮ್ಯಾಕ್ಸ್ ಈ 4 ಟೈಪ್ ಆಫ್ ಫಾರ್ಮುಲಾ ಇದೆ. ಸೊ ಈಚ್ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ತೀವಿ ಮತ್ತು ಒಂದು ಫಾರ್ಮುಲಾಯಿಂದ ಇನ್ನೊಂದು ಫಾರ್ಮುಲಾಗೆ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಮ್ಯಾಕ್ಸ್ ಮತ್ತು ಮ್ಯಾಕ್ಸಾ ಈ ಎರಡನ್ನೂ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸಿಂಟ್ಯಾಕ್ಸ್ ಅಂತ ನೋಡಿದಾಗ ನಿಮಗೆ ಮ್ಯಾಕ್ಸ್ ಓಪನ್ ಬ್ರ್ಯಾಕೆಟ್ ನಂಬರ್ 1, ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಂಬರ್ 2 ಮತ್ತು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಂಬರ್ 3, ಅದು ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಂಬರ್ 4, ನಂಬರ್ 5 ಅಂತ. ಸೊ ಮ್ಯಾಕ್ಸಾ ಸಿಂಟ್ಯಾಕ್ಸು ಕೂಡ ಲೈಕ್ ವ್ಯಾಲ್ಯೂ 1, ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ವ್ಯಾಲ್ಯೂ 2 ಮತ್ತು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ವ್ಯಾಲ್ಯೂ 3 ಇದೆ. So any argument, if it is mentioned in square bracket, then such argument is called as optional argument. ಸೊ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಮ್ಯಾಕ್ಸ್ ಅಂತ ಟೈಪ್ ಮಾಡಿಬಿಟ್ಟು ಒಂದೇ ಒಂದು ಆರ್ಗ್ಯುಮೆಂಟ್ನ ಮೆನ್ಷನ್ ಮಾಡಿದ್ರೆ ಸಾಕು, ಅಂದರೆ ಒಂದು ನಂಬರ್ನ ಮೆನ್ಷನ್ ಮಾಡಿದ್ರೆ ಸಾಕು, ಆ ಫಾರ್ಮುಲಾ ವರ್ಕ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಒಂದೇ ನಂಬರ್ ಕೊಟ್ಟಿರೋದ್ರಿಂದ ಆ ನಂಬರೇ ಹೈಯೆಸ್ಟ್ ನಂಬರ್ ಆಗಿರೋದ್ರಿಂದ ನಮಗೆ ಇಲ್ಲಿ 9 ಅಂತಲೇ ರಿಸಲ್ಟ್ ಬರುತ್ತೆ. ಆ್ಯಂಡ್ ಪರ್ಪಸ್ ನೋಡೋಣ, ಈ ಎರಡು ಫಾರ್ಮುಲಾ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ. ಟು ರಿಟರ್ನ್ ದ ಹೈಯೆಸ್ಟ್ ನಂಬರ್ ಇನ್ ದ ರೇಂಜ್ ಮ್ಯಾಕ್ಸ್ ಬಂದು, ಅದೇ ರೀತಿ ಮ್ಯಾಕ್ಸಾ ರಿಟರ್ನ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ದ ಲಿಸ್ಟ್ ಆರ್ಗ್ಯುಮೆಂಟ್. ಸೊ ಪರ್ಪಸ್ ಆಫ್ ದಿಸ್ ಟು ಫಾರ್ಮುಲಾ ಇಸ್ ಸೇಮ್, ಬಟ್ ಅಗೇನ್ ಒಂದೇ ಪರ್ಪಸ್ಗೆ ಎಂತಕ್ಕೆ ಎರಡು ಫಾರ್ಮುಲಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಅಂದರೆ ಈ ಎರಡು ಫಾರ್ಮುಲಾ ನಡುವೆ ಇರುವ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ಇದು ಒಂದು ಮೈನ್ ಟಾಪಿಕ್ ಆಗಿರುತ್ತೆ. ಸೊ ಫಸ್ಟ್ ಬೇಸಿಕ್ ಡಿಫ್ರೆನ್ಸ್ ಏನು ಅಂತಂದರೆ, ಮ್ಯಾಕ್ಸ್ ಫಾರ್ಮುಲಾ ಇಟ್ ಕನ್ಸಿಡರ್ಸ್ ಓನ್ಲಿ ದ ನ್ಯೂಮರಿಕ್ ವ್ಯಾಲ್ಯೂ, ಬಟ್ ಮ್ಯಾಕ್ಸಾ ಬಂದು ಅಪಾರ್ಟ್ ಫ್ರಮ್ ದ ನ್ಯೂಮರಿಕ್ ವ್ಯಾಲ್ಯೂ ಇಟ್ ಕನ್ಸಿಡರ್ ಟೆಸ್ಟ್ ಲಾಜಿಕಲ್ ವ್ಯಾಲ್ಯೂ. ನಾವೊಂದು ಬೇಸಿಕ್ ಎಕ್ಸಾಂಪಲ್ ತೊಗೊಳ್ಳೋಣ. ಆ ಎಕ್ಸಾಂಪಲ್ ಮುಖಾಂತರ ಈ ಎರಡು ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್, ಇಲ್ಲಿ ನಾನು ಆಲ್ರೆಡಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕಾಲಮಲ್ಲಿರೋ ವ್ಯಾಲ್ಯೂಸ್ನೇ ಸೆಕೆಂಡ್ ಕಾಲಮಲ್ಲೂ ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಮ್ಯಾಕ್ಸ್ ಫಾರ್ಮುಲಾ ಅಪ್ಡೇಟ್ ಮಾಡಿ ನೋಡೋಣ. MAX ಮ್ಯಾಕ್ಸ್ ಓಪನ್ ಬ್ರ್ಯಾಕೆಟ್ ಮತ್ತು ಈ ಒಂದು ಅಂದರೆ ಸೆಲ್ಸ್ನ ರೆಫರೆನ್ಸ್ ತೊಗೊತಾ ಇದ್ದೀನಿ. ಸೊ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 60 ಅಂತ ಬಂದಿದೆ. ಅದೇ ರೀತಿ ಮ್ಯಾಕ್ಸ್ ಅಂತ ಕೊಟ್ಬಿಟ್ಟು ಓಪನ್ ಬ್ರ್ಯಾಕೆಟ್ ಕೊಟ್ಟು ಈ ಒಂದು ರೇಂಜನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ 60 ಅಂತ ಬಂದಿದೆ. ಸೊ ದ ಬೇಸಿಕ್ ಎರಡು ಫಾರ್ಮುಲಾನು ಒಂದೇ ರೀತಿ ವರ್ಕ್ ಆಗ್ತಿದೆ. ಅಗೇನ್ ಈ ಎರಡು ಫಾರ್ಮುಲಾ ನಡುವೆ ಇರೋ ಡಿಫ್ರೆನ್ಸ್ನ ತಿಳ್ಕೊಳೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡು ಅದ್ರ ಮುಖಾಂತರ ನಾವು ಚೆಕ್ ಮಾಡಿ ನೋಡೋಣ ಯಾವ ರೀತಿ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದು. ಸೊ ಇನ್ನೊಂದು ಎಕ್ಸಾಂಪಲ್ನ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ನಾನು ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ವಿತ್ ಡೆಸಿಮಲ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಕಾಲಮಲ್ಲಿರೋ ವ್ಯಾಲ್ಯೂಸೇ ಸೆಕೆಂಡ್ ಕಾಲಮ್ಸಲ್ಲೂ ಇದೆ. ಸೊ ಇಲ್ಲಿ ಆಲ್ರೆಡಿ ನಾನು ಮ್ಯಾಕ್ಸ್ ಮತ್ತು ಮ್ಯಾಕ್ಸಾ ಫಾರ್ಮುಲಾನ ಅಪ್ಡೇಟ್ ಮಾಡಿದ್ದೀನಿ. ಅದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಅದು ತೊಗೊಂಡಿರುತ್ತೆ ರೇಂಜ್ನ ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ಬೋದು, ಇನ್ ದ ಸೀರೀಸ್ ಆಫ್ ದ ನೆಗೆಟಿವ್ ವ್ಯಾಲ್ಯೂ ದ ಹೈಯೆಸ್ಟ್ ವ್ಯಾಲ್ಯೂ ಈಸ್ ದ ಲೋಯೆಸ್ಟ್ ಒನ್. ಸೊ ಅಂದರೆ ಇಲ್ಲಿ ಈ ಸೀರೀಸಲ್ಲಿ ಎಲ್ಲನೂ ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ -1.2 ಅಂದರೆ ಲೋಯೆಸ್ಟ್ ಒನ್. ಸೊ ಅದು ಇಲ್ಲಿ ಕೊಟ್ಟಿದೆ -1.2 ಅಂತ ರಿಸಲ್ಟು. ಅದೇ ರೀತಿ ಮ್ಯಾಕ್ಸಾ ಕೂಡ -1.2 ಅಂತಿದೆ. ಸೊ ಇವಾಗ ನಾವು ಒಂದೊಂದೇ ಟ್ರಯಲ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಾನು ಒಂದು ಸೆಲ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸೀರೀಸಲ್ಲಿ ಒಂದು ಸೆಲ್ನ ಬ್ಲ್ಯಾಂಕ್ ವ್ಯಾಲ್ಯೂ ಇದೆ ಅಂತ. ಸೊ ಆಬ್ವಿಯಸ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆನ್ಸರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಚೇಂಜ್ ಏನೂ ಆಗಿಲ್ಲ. ಅಂದರೆ ಮ್ಯಾಕ್ಸ್ ಮತ್ತು ಮ್ಯಾಕ್ಸಾ ಬ್ಲ್ಯಾಂಕ್ ಸೆಲ್ನ ಇಗ್ನೋರ್ ಮಾಡ್ತಿದೆ ನೋಡಿ. ಇಟ್ ಇಗ್ನೋರ್ಸ್ ಬ್ಲ್ಯಾಂಕ್ ಅಂತಿದೆ. ಅದೇ ರೀತಿ ಇವಾಗ ಇನ್ನೊಂದು ಟ್ರಯಲ್ ಏನು ಅಂತಂದರೆ, ನಾನಿಲ್ಲಿ ಒಂದು ಟೆಸ್ಟ್ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತೀನಿ, ಎಕ್ಸೆಲ್ ಅಂತ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಏನಿಲ್ಲ ಏನೂ ಚೇಂಜಸ್ ಆಗಿಲ್ಲ ಮ್ಯಾಕ್ಸಲ್ಲಿ. ಅದೇ ರೀತಿ ಈ ಟೆಸ್ಟ್ ವ್ಯಾಲ್ಯೂನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮ್ಯಾಕ್ಸಾದಲ್ಲಿ 0 ಅಂತ ಬಂದಿದೆ. ಎಂತಕ್ಕಂದರೆ ಮ್ಯಾಕ್ಸ್ ಫಾರ್ಮುಲಾ ಬಂದು ಇಟ್ ಇಗ್ನೋರ್ಸ್ ಟೆಸ್ಟ್ ಆಲ್ಸೋ. ಈ ಎಕ್ಸೆಲ್ ಈ ಟೆಸ್ಟ್ ಅಂತ ಏನಿದೆಯೋ ಇದನ್ನು ಇಗ್ನೋರ್ ಮಾಡಿ ಇನ್ನು ರಿಮೈನಿಂಗ್ ವ್ಯಾಲ್ಯೂಸಲ್ಲಿ ಮ್ಯಾಕ್ಸಿಮಮ್ ಯಾವುದು ಅನ್ನೋದನ್ನು -1.2 ಅಂತ ರಿಸಲ್ಟ್ ಕೊಟ್ಟಿದೆ. ಬಟ್ ಮ್ಯಾಕ್ಸಾ ಬಂದು ಟೆಸ್ಟ್ ವ್ಯಾಲ್ಯೂನ ನಾವು ಏನು ಆ ಒಂದು ರೇಂಜಲ್ಲಿ ಅಪ್ಡೇಟ್ ಮಾಡಿರ್ತೀವೋ ಅದು ಟೆಸ್ಟ್ ವ್ಯಾಲ್ಯೂನ 0 ಅಂತ ತೊಗೊಳುತ್ತೆ. ಸೊ ಇದನ್ನು 0 ಅಂತ ತೊಗೊಂಡಿರುತ್ತೆ. ಸೊ ಆದ್ದರಿಂದ ಇವಾಗ ಆ ಒಂದು ರೇಂಜಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂದು ಆಬ್ವಿಯಸ್ಲಿ ಎಲ್ಲ ನೆಗೆಟಿವ್ ಇದ್ದು ಇದೊಂದು 0 ಇದೆ. ಸೊ ಮ್ಯಾಕ್ಸಿಮಮ್ ಹೈಯೆಸ್ಟ್ ವ್ಯಾಲ್ಯೂ 0, ಆದ್ದರಿಂದ 0 ಅಂತ ಕೊಟ್ಟಿದೆ. ಇವಾಗ ನೆಕ್ಸ್ಟ್ ಟ್ರಯಲ್ ನಾವು ಲಾಜಿಕಲ್ ವ್ಯಾಲ್ಯೂನ ಅಪ್ಡೇಟ್ ಮಾಡಿ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಇಲ್ಲಿ ಟ್ರೂ ಅಂತ ಕೊಡ್ತೀನಿ. ಸೊ ಅಗೇನ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೇನು ಚೇಂಜಸ್ ಆಗಿಲ್ಲ ಮ್ಯಾಕ್ಸಲ್ಲಿ. ಬಟ್ ಇದೇ ಟ್ರೂ ವ್ಯಾಲ್ಯೂನ ನಾನು ಇಲ್ಲಿ ಅಪ್ಡೇಟ್ ಮಾಡಿದಾಗ ಇಲ್ಲಿ 1 ಅಂತ ಬಂದಿದೆ. ಎಂತಕ್ಕಂದರೆ ಮ್ಯಾಕ್ಸಾದಲ್ಲಿ ಟ್ರೂ ಈಸ್ ಈಕ್ವಲ್ ಟು 1. ಎಕ್ಸೆಲ್ ಬಂದು ಟ್ರೂ ಲಾಜಿಕಲ್ ವ್ಯಾಲ್ಯೂನ 1 ಅಂತ ರೀಡ್ ಮಾಡುತ್ತೆ.
ಸೊ ಇಲ್ಲಿ 1 ಅಂತ ಅಪ್ಡೇಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 1 ಆಗಿರೋದ್ರಿಂದ ಇಲ್ಲಿ 1 ಅಂತ ಬಂದಿದೆ. ಮತ್ತು ಅಗೇನ್ ಫಾಲ್ಸ್ ಅನ್ನೋ ಒಂದು ಲಾಜಿಕಲ್ ವ್ಯಾಲ್ಯೂನ ಮ್ಯಾಕ್ಸಾ ಬಂದು 0 ಅಂತ ರೀಡ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಮ್ಯಾಕ್ಸಾ ಇಟ್ ಇಗ್ನೋರ್ಸ್ ದ ಲಾಜಿಕಲ್ ಟೆಸ್ಟ್ ಆ್ಯಂಡ್ ದ ಬ್ಲ್ಯಾಂಕ್ ವ್ಯಾಲ್ಯೂ, ಬಟ್ ಮ್ಯಾಕ್ಸಾ ಮ್ಯಾಕ್ಸ್ ಇಟ್ ಇಗ್ನೋರ್ಸ್ ದ ಲಾಜಿಕಲ್ ಬ್ಲ್ಯಾಂಕ್ ಆ್ಯಂಡ್ ಟೆಸ್ಟ್ ವ್ಯಾಲ್ಯೂ, ಮ್ಯಾಕ್ಸಾ ಇಟ್ ಇಗ್ನೋರ್ಸ್ ಓನ್ಲಿ ಬ್ಲ್ಯಾಂಕ್. ಇದನ್ನೇ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ಡಿಫ್ರೆನ್ಸಲ್ಲಿ. ಸೊ ಫಾಲ್ಸ್ ಈಸ್ ನಥಿಂಗ್ ಬಟ್ 0 ಆಗಿರೋದ್ರಿಂದ ನಮಗೆ ಈ ಸೀರೀಸಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 0 ಆದ್ದರಿಂದ 0 ಅಂತ ನಮಗೆ ರಿಸಲ್ಟ್ ಬಂದಿದೆ. ಸೊ ಸಮ್ಮರಿ ನೋಡೋಣ. ಸೊ ಬ್ಲ್ಯಾಂಕ್ ಅಂತ ಕೊಟ್ಟಾಗ ಮ್ಯಾಕ್ಸಾ ಅದು ಇಗ್ನೋರ್ ಮಾಡುತ್ತೆ, ಇಟ್ ಇಗ್ನೋರ್ ಬ್ಲ್ಯಾಂಕ್ಸ್. ಮತ್ತು ಮ್ಯಾಕ್ಸಾ ಎರಡೂ ಬ್ಲ್ಯಾಂಕ್ನ ಇಗ್ನೋರ್ ಮಾಡುತ್ತೆ. ಮತ್ತು ಟೆಸ್ಟ್ನ ಅಪ್ಡೇಟ್ ಮಾಡಿದಾಗ ಮ್ಯಾಕ್ಸ್ ಬಂದು ಅದನ್ನು ಇಗ್ನೋರ್ ಮಾಡುತ್ತೆ, ಮ್ಯಾಕ್ಸಾ ಬಂದು ಟೆಸ್ಟ್ನ ಬಂದು ಅದನ್ನು 0 ಅಂತ ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟು ಲಾಜಿಕಲ್ ವ್ಯಾಲ್ಯೂ ಮ್ಯಾಕ್ಸ್ ಫಾರ್ಮುಲಾ ಇಗ್ನೋರ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲನೂ ಇಗ್ನೋರ್ ಅಂತಲೇ ಇದೆ, ಬಟ್ ಮ್ಯಾಕ್ಸದಲ್ಲಿ ಬ್ಲ್ಯಾಂಕ್ ಮಾತ್ರನೇ ಇಗ್ನೋರ್. ಲಾಜಿಕಲ್ ವ್ಯಾಲ್ಯೂನ ಟ್ರೂನ 1 ಅಂತ ರೀಡ್ ಮಾಡುತ್ತೆ, ಫಾಲ್ಸ್ನ 0 ಅಂತ ರೀಡ್ ಮಾಡುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಮ್ಯಾಕ್ಸ್ ಆ್ಯಂಡ್ ಮ್ಯಾಕ್ಸಾ ಈ ಎರಡು ಫಾರ್ಮುಲಾ ನಡುವೆ ಇರೋ ಡಿಫರೆನ್ಸು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟು ಫಾರ್ಮುಲಾದ ಮ್ಯಾಕ್ಸಿಫ್ ಮತ್ತು ಡಿಮ್ಯಾಕ್ಸ್ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.